ಎರಡು ಅರ್ಜಿಗಳನ್ನ ತರಬೇಕಾದ್ರೆ ಒಂದೇ ಅರ್ಜಿ ಎರಡು ಕಾಪಿ, ಒಂದು ಕಾಪಿ ಕೂಡ ಇರಬೇಕು. ಅದಕ್ಕೆ ಅದ್ರ ಮೇಲೆ ಅವರು ರಿಸೀವ್ಡ್ ಸಿಗ್ನೇಚರ್ ಕೂಡ ಹಾಕೋಬೇಕು. ಆಮೇಲೆ ಅಡ್ರೆಸ್ ಸರಿಯಾಗಿ ಬರ್ದಿರ್ಬೇಕು, ಫೋನ್ ನಂಬರ್ ಬರ್ದಿರ್ಬೇಕು. ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿರ್ಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ದಾಖಲೆಗಳನ್ನ ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ಒಳ್ಳೇದು. ನಾವು ಅವ್ರಿಗೆ ಅಧಿಕಾರಿಗಳಿಗೆ 1 ತಿಂಗಳು ಅದನ್ನ ಬಗೆಹರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. 1 ತಿಂಗಳ ನಂತರ ಬಗೆಹರಿದಿರ್ತಕ್ಕಂಥವ್ರು ಸಮಸ್ಯೆ ಮುಗೀತು. ಆದ್ರೆ ಕೆಲವರಿಗೆ ಸಮಸ್ಯೆ ಬಗೆಹರಿಯಲ್ಲ, ಕೆಲವು ಸಮಸ್ಯೆಗಳು ಬೇರೆ ಬೇರೆ ರೀತಿ ಇರ್ತವೆ. ಇವನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ 1 ತಿಂಗಳ ನಂತರ ಒಂದು ಡೇಟ್ ಕೊಡ್ತೀನಿ ನಾನು, ಒಂದೊಂದು ಹೋಬಳಿಗೆ ಒಂದೊಂದು ಡೇಟ್. ಈ ಕಾರ್ಯಕ್ರಮ ಮಾಗಡಿಲೂ ನಡೀತದೆ, ಕಸ್ಬಾ ಮಾಡ್ಬಾರ್ದು ಸಂಬಂಧಪಟ್ಟಂಗೆ. ತಿಪ್ಸಂದ್ರದಲ್ಲೂ ಅವತ್ತೇ ನಡೀತದೆ, ಅವತ್ತೇನೆ. ಅಂದ್ರೆ ಅಲ್ಲಿ ತಿಪ್ಸಂದ್ರ ನಾಡ್ ಕಚೇರಿನಲ್ಲಿ ಅರ್ಜಿ ಸ್ವೀಕಾರ ಮಾಡೋದು, ಆ ಸಂಬಂಧಪಟ್ಟಂತ ವಿಎಗಳು ಆರ್ಐಗಳು ಅಲ್ಲಿ. ಕುದೂರಿನಲ್ಲಿ ಆ ಸಂಬಂಧಪಟ್ಟಂತ ವಿಎಗಳು ಆರ್ಐಗಳು ಕುದೂರಿನಲ್ಲಿ ಸ್ವೀಕಾರ ಮಾಡ್ತಾರೆ. ಇದು ಅವತ್ತು 20ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ಅರ್ಜಿ ಸ್ವೀಕಾರ ಮಾಡೋದೇ ಕೆಲಸ, ಬೇರೆ ಏನು ಕೆಲಸ ಇರೋದಿಲ್ಲ. ಅರ್ಜಿ ಸ್ವೀಕಾರ ಮಾಡಿ ನೋಟ್ ಮಾಡಿಕೊಂಡು ಸಮಸ್ಯೆ ಏನು ಅಂತಕ್ಕಂಥದನ್ನ ಅದನ್ನ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ತಹಶೀಲ್ದಾರ್ ಆದಿಯಾಗಿ ಸ್ಥಳಕ್ಕೆ ಹೋಗಿ ಅದನ್ನ ಅಲ್ಲಿ ಪರಿಶೀಲನೆ ಮಾಡಿ ಕಾನೂನುಬದ್ಧವಾಗಿದ್ರೆ ಕ್ರಮ ವಹಿಸಬೇಕು. ಒಂದ್ ಪಕ್ಷ ಏನೋ ಸಮಸ್ಯೆ ಆಯ್ತು, ಬಗೆಹರಿಲಿಲ್ಲ, ಆವಾಗ ಸಾಧ್ಯವಾದ್ರೆ ಜಿಲ್ಲಾಧಿಕಾರಿಗಳನ್ನೇ ನಮ್ಮ ಜಿಲ್ಲಾ ಹೆಡ್ ಕ್ವಾರ್ಟರ್ ಕರ್ಕೊಂಡ್ ಬರಬೇಕು ಅಂತ ತೀರ್ಮಾನ ಮಾಡಿದೀನಿ. ಅವರು ಬಂದು ಈ ಸಮಸ್ಯೆಗಳಿಗೆ ನೇರವಾಗಿ ನಾನು ಇರ್ತೀನಿ, ಜಿಲ್ಲಾಧಿಕಾರಿಗಳು ಇರ್ತಾರೆ, ಎಸಿ ಇರ್ತಾರೆ, ಡಿಡಿಎಲ್ಆರ್ ಇರ್ತಾರೆ, ಎಡಿಎಲ್ಆರ್ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಕೂತಿರ್ತೀವಿ. ಸಮಸ್ಯೆಗಳನ್ನ ನೇರವಾಗಿ ರೈತರು ಬಂದು ಚರ್ಚೆ ಮಾಡಬಹುದು. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಅವತ್ತು ಚರ್ಚೆ. ಮೂರು ಅರ್ಜಿ ಏನು ಸ್ವೀಕಾರ ಮಾಡ್ತೀವಲ್ಲ, 3 ದಿನಾಂಕ ಕೊಡ್ತೀವಿ. ಇಲ್ಲಿ ಇದಕ್ಕೆ ತಾಲೂಕು ಹೆಡ್ ಕ್ವಾರ್ಟರ್ಗೆ ಡಿಸಿ ಅವ್ರನ್ನ ಬರೋದಕ್ಕೆ ಅವ್ರ ಟೈಮ್ ತಗೊಂಡೇ ಮಾಡ್ತೀನಿ. ಹೋಬಳಿ ಹೆಡ್ ಕ್ವಾರ್ಟರ್ಗಳಿಗೆ ಎಸಿ ಅವರು, ಡಿಡಿಎಲ್ಆರ್, ನಾನು ಎಲ್ಲ ಕೂತು ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಕೂತು ಆ ಸಮಸ್ಯೆಗಳಿಗೆ ಅಲ್ಲೇ ಪರಿಹಾರ ಕೊಡಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ದಯಮಾಡಿ ನಮ್ಮ ಸಾರ್ವಜನಿಕರು 20ನೇ ತಾರೀಕು ಈ ತಿಂಗಳು ತೆಗೆದುಕೊಡ್ತಕ್ಕಂಥ ಒಂದು ಕಂದಾಯ ಅದಾಲತ್ತು, ಸರ್ವೆ ಅದಾಲತ್ತಲ್ಲಿ ಭಾಗವಹಿಸಿ ಅವರ ಸಮಸ್ಯೆಗಳನ್ನ ಅರ್ಜಿ ಮುಖಾಂತರ ಕೊಡಬೇಕು ಅಂತ ತಮ್ಮಗಳ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಪ್ರತಿ ತಿಂಗಳು ಅಲ್ಲ, 6 ತಿಂಗಳು ಒಂದ್ ಬಾರಿ ಮಾಡಬೇಕು ಅಂತ. ಪ್ರತಿ ತಿಂಗಳು ಕೂಡ ಈ ಕೆಲಸ ಮಾಡಕ್ಕಾಗಲ್ಲ. ಅವ್ರು ಕೆಲಸ ಮಾಡಕ್ ಅಧಿಕಾರಿಗಳಿಗೆ ಟೈಮ್ ಬೇಕಲ್ಲ. 6 ತಿಂಗಳು ಅವಕಾಶ ಕೊಡ್ತೀವಿ ಅವ್ರಿಗೆ. ಅಂದ್ರೆ ಆದಷ್ಟು ಬೇಗ ಮುಗಿಸ್ತಕ್ಕಂಥ ಕೆಲಸ ಆಗ್ತದೆ. 1 ತಿಂಗಳು ಆದ್ಮೇಲೆ ನಾನು ಈ ಮೇಲಧಿಕಾರಿಗಳನ್ನ ಕರೆಸಿ ಎದುರುಗಡೆ ಚರ್ಚೆ ಆಗಬೇಕು. ಯಾಕಂದ್ರೆ ಇವ್ರೇನೋ ಒಂದು ಹೇಳ್ತಾರೆ, ನಾನು ಎಸಿ ಕಳಿಸಿದ್ದೀನಿ, ನಾನು ಡಿಸಿ ಕಳಿಸಿದ್ದೀನಿ, ಅಲ್ಲೈತೆ ಇಲ್ಲೈತೆ ಅಂತಕ್ಕಂಥದ್ದು ಹೇಳ್ತಾರಲ್ಲ, ಅದೆಲ್ಲ ಇಲ್ಲೇ ಪರಿಹಾರ ಆಗಬೇಕು. ಆ ದಿಕ್ಕಿನಲ್ಲಿ ಇವತ್ತು ನಾವು ಕಂದಾಯ ಅದಾಲತ್ನ, ಸರ್ವೆ ಅದಾಲತ್ನ ಪ್ರಾರಂಭ ಮಾಡಿದೀವಿ. ಸಾರ್ವಜನಿಕರು ಇದರ ಸಂಪೂರ್ಣವಾದಂತ ಪ್ರಯೋಜನವನ್ನು ಪಡ್ಕೊಂಡು, ಇಲ್ಲಿಂದ ನಾನು ಮನೆ ತಕ್ಕ ಬರ್ತಾರೆ ಹುಡಿಕೊಂಡು, ಕೆಲವರು ನಾನು ಎಲ್ಲೋ ಇರ್ತೀನಿ ಅಲ್ಲಿ ಬಂದು ಅರ್ಜಿ ಕೊಡ್ತಾರೆ, ಅದೆಲ್ಲ ಆಗಬಾರ್ದು. ಒಂದು ಸಾರಿ ವರ್ಷಕ್ಕೆ 1 ಬಾರಿ ಅಥವಾ 2 ಬಾರಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ನಮ್ಮ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಬೇಕು ಅಂತ ಮನವಿ ಮಾಡ್ತೀವಿ. ಪ್ರಥಮ ಹಂತದಲ್ಲಿ ಮಾಡ್ತಾ ಇದ್ರೆ ಹೇಗೆ ಅಂತ ಸರ್? ಇಲ್ಲ, ಹಿಂದೆಯಿಂದ ಮಾಡ್ಕೊಂಡ್ ಬಂದಿದ್ದೋ, ಆದ್ರೆ ಕರಾರುವಕ್ಕಾಗಿ ಈಗ ಮೊದಲನೇ ಹಂತದಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದನ್ನ 1 ಬಾರಿ ಸಮಸ್ಯೆ ಜಾಸ್ತಿ ಇದ್ರೆ 2 ಬಾರಿ ಮಾಡ್ತೀವಿ, ಇಲ್ಲಾಂದ್ರೆ 1 ಬಾರಿ ವರ್ಷಕ್ಕೆ 1 ಬಾರಿ ಮಾಡ್ತೀವಿ ಜನವರಿ ತಿಂಗಳಲ್ಲಿ. ಕಂದಾಯ ಸಚಿವರ ಆದೇಶದ ಮೇರೆಗೆ ಅಥವಾ ನೀವು ಇಲ್ಲ, ಇದು ಇಲ್ಲಿ ನಡೆದಿರ್ತಕ್ಕಂಥ ಗೊಂದಲ, ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ನಾನೇ ತೀರ್ಮಾನ ಮಾಡಿರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳು ಸರಿ ಇರೋದು. ಅದಕ್ಕೇನೆ ಕಂದಾಯ ಅದಾಲತ್ ಮಾಡಿರೋದು. ಜಿಲ್ಲಾಧಿಕಾರಿಗಳು ಬರ್ತಾರೆ, ಎಸಿನೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಈಗ ಅವ್ರ ಮೇಲೆ ಇವ್ರು ಹೇಳಂಗಿಲ್ಲ, ಇವ್ರ ಮೇಲೆ ಅವ್ರು ಹೇಳಂಗಿಲ್ಲ, ಎದುರುಗಡೆ ಮಾತಾಡ್ಬೇಕು ಒಬ್ರಿಗೊಬ್ರು. ಅದಕ್ಕೆ ಮಾತಾಡ್ತಕ್ಕಂಥ ಕಾರ್ಯಕ್ರಮ. ಮೂಲ ಉದ್ದೇಶ ಅಂದ್ರೆ ನೀವೇ ಎಲ್ಲ ತೋರಿಸಿದ್ರಲ್ಲ, ಅದ್ ಸರಿ ಇಲ್ಲ, ಇದು ಸರಿ ಇಲ್ಲ, ತಾಲೂಕು ಕಚೇರಿ ಕೆಲಸ ಆಗಲ್ಲ, ಹಂಗೆ ಹಿಂಗೆ ಅಂತ ಅದನ್ನ ಸರಿಪಡಿಸಬೇಕು ಅಂತಾನೆ ಮಾಡ್ತಾ ಇರ್ತಾರೆ ಸರ್. 5 ದಿನಗಳಿಂದ ಸರ್ವರ್ ಸಮಸ್ಯೆ ಇದೆ. ಯಾರು ಹೇಳಿದ್ದು ಸರ್ವರ್? ರಾಜ್ಯ ವ್ಯಾಪ್ತಿ ಸರ್. ಇಲ್ಲಿ ರಾಜ್ಯ ವ್ಯಾಪ್ತಿ ತಾಲೂಕು ಕಚೇರಿಗಳಲ್ಲಿ ಯಾವುದೇ ಒಂದು ಸುಳ್ಳು, ಒಂದು ಅರ್ಜಿಗಳು ಹಾಕೊಂತ ಇಲ್ಲ ಸರ್. ಕೇಳಿ ನೋಡಿ ಅಧಿಕಾರಿಗಳು, ಅರ್ಜಿಗಳು ಯಾವ್ದು ಅಂತ ಇಲ್ಲ ನೋಡ್ರಿ. ಅಲ್ಲಿ ಹೋದಾಗ ನನಗೆ ಫೋನ್ ಮಾಡಿ ಸುಮ್ಮನೆ ಸರ್ವರ್ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಸರ್ವರ್ ಹೇಳೋದು, ಇವೆಲ್ಲ ಆಗ್ಬಾರ್ದು ಸರ್. ಈಗ ತಹಶೀಲ್ದಾರ್ ಇದ್ದಾರೆ, ಕರ್ಸ್ ಕೇಳಿ ಸರ್, ಇದು ಸಮಸ್ಯೆ ಇದೆ. ಹೋಗೋಣ, ಜಾಗ ಇಲ್ಲ ಒಳಗಡೆ. ಈಗ ಸರ್ವರ್ ನ ಮೇಂಟೈನ್ ಮಾಡೋರ್ನು ಕರೆಸ್ತೀವಿ. ಅವತ್ತು ಸರ್ವರ್ ಸಮಸ್ಯೆ ಇದ್ರೆ 1 ದಿವಸ ಸಮಸ್ಯೆ ಇರ್ತದೆ, ಇಲ್ಲ ಮಧ್ಯಾಹ್ನ ತನಕ ಸಮಸ್ಯೆ ಇರ್ತದೆ. ಏನ್ ಕಂಟಿನ್ಯೂಸ್ ಆಗಿ 1 ವಾರ 5 ದಿನಗಳಿಂದ ಇಲ್ಲ. ತಹಸೀಲ್ದಾರ್ ಹೇಳಿದ್ದಾರೆ ನಿನ್ನೆ. ಅದನ್ನ ಕೇಳೋಣ. ಈಗ ಅಲ್ಲಿ ಆಚೆ ಕಡೆ ಕೇಳೋಣ, ತಹಸೀಲ್ದಾರ್ ಇಲ್ಲೇ ಇದ್ದಾರೆ. ಬಿ ಖಾತೆಗಳ ಸಕ್ರಮ ಸನ್ನಿಹಿತ ಅಂತ ಹೇಳಿ ಎ ಖಾತೆ ನಿರ್ಣಾಯಕ ರಾಜ್ಯದೆಲ್ಲೆಡೆ ಎ ಖಾತೆ ಪರಿವರ್ತನೆ ನೋಡ್ರಿ. ಅದನ್ನೆಲ್ಲಾನು ಕೂಡ ಸರ್ಕಾರ ಏನ್ ಆದೇಶ ಹೊರಡಿಸಿದೆ ಅದನ್ನ ಪರಿಪಾಲನೆ ಮಾಡ್ತೀವಿ. ನಂಬರ್ 1. ನಂಬರ್ 2ನೇದು ಇನ್ನೊಂದು ಏನು ಅಂದ್ರೆ ಉಪಗ್ರಾಮಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಾರ್ವಜನಿಕರು ಗೊತ್ತಿರ್ಬೋದು, ಏನೋ ಅಧಿಕಾರಿಗಳೇ ಮಾಡ್ತಾವ್ರೆ, ಅಧಿಕಾರಿಗಳೇ ಮಾಡ್ತಾ ಇಲ್ಲ. ಇದನ್ನ ಡಿ ಕೆ ಸುರೇಶ್ ಅವರು ಚಾಲನೆ ಕೊಟ್ಟರು, ಉಪಗ್ರಾಮಗಳನ್ನ ಮಾಡಬೇಕು ಅಂತ ಹೇಳಿ. ಎಷ್ಟೋ ಜನಕ್ಕೆ ಈಸ್ವತ್ತಿಲ್ಲ. ಎಲ್ಲ ಸರ್ಕಾರಿ ಜಾಗದಲ್ಲಿ ಗೋಮಾಳದಲ್ಲಿ ಮನೆ ಕಟ್ಕೊಂಡವ್ರೆ, ಮತ್ತೆ ಕೆಲವರೆಲ್ಲ ಪ್ರೈವೇಟ್ ಜಾಗದಲ್ಲಿ ಮನೆ ಕಟ್ಕೊಂಡವ್ರೆ, ಪ್ರೈವೇಟ್ ಅವರ ಜಾಗದಲ್ಲಿ ಮನೆ ಕಟ್ಕೊಂಡವ್ರೆ ಅಲ್ವಾ. ಎರಡನ್ನೂ ಕೂಡ ಅದನ್ನ ಈಸ್ವತ್ತಿಗೆ ತರಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡ್ತಾ ಇದೀವಿ. ಈಗ ಅದನ್ನು ನಾವೇ ಡಿ ಕೆ ಸುರೇಶ್ ಅವರು ಚಾಲನೆ ಕೊಟ್ಟರಂತ ನಾವು ಮುಂದುವರಿಸ್ತಾ ಇದೀವಿ ಅಷ್ಟೇನೆ. ಇದು ಕೆಲವ್ರಿಗೆಲ್ಲ ಅದು ಗೊತ್ತೇ ಇಲ್ಲ. ಉಪಗ್ರಾಮ ಏನೋ ಅಧಿಕಾರಿಗಳೇ ಮಾಡ್ಕೊಂಡು ಹೋಗ್ತಾವ್ರೆ. ನಮ್ಮ ಆದೇಶದ ಮೇಲೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಸರ್ವೆ ಮಾಡಿ ಎಷ್ಟು ಜನ ಅವರೇ ಏನು ಅಂತ ಹೇಳಿ
ಮಾಡಿ ಅದನ್ನ ಒಂದು ಕಾರ್ಯಕ್ರಮ ಮಾಡಿ ಸುಮಾರು ಒಂದು 4-5 ಸಾವಿರ ಜನ ಹಕ್ಕುಪತ್ರಗಳವೆ ಕಾರ್ಯಕ್ರಮ ಮಾಡಿ ನಮ್ಮ ಉಪಮುಖ್ಯಮಂತ್ರಿಗಳನ್ನೋ ಮುಖ್ಯಮಂತ್ರಿಗಳನ್ನೋ ನಮ್ಮ ಡಿ ಕೆ ಸುರೇಶ್ ಅವ್ರನ್ನೆಲ್ಲ ಕರೆಸಿ ಆ ಕಾರ್ಯಕ್ರಮನ ಚಾಲನೆ ಕೊಡ್ತೀವಿ. ಇನ್ನು 6 ತಿಂಗಳಲ್ಲಿ ಈ ಉಪಗ್ರಾಮದ ಯಾರು ಕೂಡ ನಮಗೆ ಈ ಸೊತ್ತಾಗ್ಲಿಲ್ಲ, ನಾನು ಮನೆ ಕಟ್ಕೊಂಡಿದ್ದೆ, ನಾನು ಅಷ್ಟೊಂದು ವಾಸ ಮಾಡ್ತಿದ್ದೆ ಅಂತಕ್ಕಂಥ ಕಂಪ್ಲೇಂಟ್ ಬರಬಾರ್ದು. ಇನ್ನು 6 ತಿಂಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಉಪಗ್ರಾಮಗಳನ್ನು ಕೂಡ ಮುಗಿಸ್ತೀವಿ. ಸ್ಮಶಾನಗಳಿಗೆಲ್ಲ ತಂತಿ ಮೇಲೆ ಯಾಕೆ ಕೇಳಿದೀನಿ, ಎಸ್ಟಿಮೇಟ್ ಮಾಡಕ್ಕೆ ಹೇಳಿದೀನಿ, ಎಲ್ಲೆಲ್ಲಿ ಸ್ಮಶಾನ ಗುರ್ತಿದ್ದಾರೆ ನಾನು ಅಧಿಕಾರಿಗಳಿಗೂ ಕೂಡ ಹೇಳಿದೀನಿ. ನಮ್ಮ RDPR AW ಅವ್ರಿಗೆ ಹೇಳಿದೀನಿ ನಾನು. ಇವರು ನಮ್ಮ PDOಗಳು ಗುರುತಿಸಬೇಕು, ನಮ್ಮ ಅಧಿಕಾರಿಗಳು ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಳತೆ ಮಾಡಬೇಕು. ಅಳತೆ ಮಾಡಿದ್ಮೇಲೆ ಅದು ಕಾಂಪೌಂಡ್ ಹಾಕ್ಲಿಕ್ಕೆ ದುಡ್ಡು ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಸಂಪೂರ್ಣವಾಗಿ ನಮ್ಮ ಸ್ಮಶಾನ ಇಲ್ಲ ಎಲ್ಲ ಗುರುತಿಸ್ಬಿಡೋದು, ಇಲ್ಲಿ ಸ್ಮಶಾನ ಅಂತ ಹೇಳೋದು, ಯಾರೋ ಉತ್ಕೊಳ್ಳೋದು ಅದು ಆಗ್ಬಾರ್ದು. ಇಡೀ ನನ್ನ ಕ್ಷೇತ್ರದಲ್ಲಿ ಎಲ್ಲಾ ಗ್ರಾಮದಲ್ಲೂ ಕೂಡ ತಂತಿ ಬೇಲಿ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದೀವಿ, ಅದನ್ನ ಮಾಡ್ತೀವಿ. ವೈಜಿ ಗುಡ್ಡದು ಸರಿಯಾಗಿ ಎಲ್ಲೂ ಬಂದಿದೆ ಸರ್ ಇವತ್ತು ಅಪ್ರೂವ್ ಆಗಿದೆ, ಟೆಂಡರ್ ಆಗಿದೆ. ಈ ತಿಂಗಳ ಎಂಡಲ್ಲಿ ಇವತ್ತು ಈ ಮತ್ತಿಕೆರೆ ಕೆರೆ ತುಂಬತಕ್ಕಂಥದ್ದು ಇರ್ಬೋದು, ಅಗಲಕೋಟೆ ಕೆರೆ ತುಂಬತಕ್ಕಂಥದ್ದು, ಮಡಪಳ್ಳಿ ಕೆರೆ ತುಂಬೋದು, ಹುಲಿಕಟ್ಟೆ, ಚಕ್ರಬಾವಿ, ಪಾಪ ಹಿಂದೆ ಯಾರು ಭಾಷಣ ಮಾಡಿದ್ರು ಅವ್ರ ಕೆರೆಗೆ ನಾವು ನೀರು ಕೊಡ್ಬೇಕು ಅಂತ, ಈಗ ನಮ್ಮ ಕೆರೆಗೆ ನಾವೇ ನೀರು ಕೊಡ್ಕೊತಾ ಇದೀವಿ. ಎಲ್ಲ ಈ ಭಾಗದಲ್ಲಿ ಇರ್ತಕ್ಕಂಥ ಗೆಜ್ಗಾರಗುಪ್ಪೆ ಕೆರೆ ಇರ್ಬೋದು, ಏನೇನ್ ಕೆರೆಗಳಿದಾವೆ ಇವೆಲ್ಲ ತುಂಬತಕ್ಕಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಟೆಂಡರ್ ಅಪ್ರೂವ್ ಆಗದೆ ಡಿ ಕೆ ಸುರೇಶ್ ಅವರೇ ಇದನ್ನ ಮುಂದೆ ನಿಂತು ಹಿಂದೆ ಅವ್ರು ಮಾತು ಕೊಟ್ಟಿದ್ರು, ಮಾಡಿಸಿದ್ದಾರೆ. ಬಹುಶಃ ಈ ತಿಂಗಳ ಎಂಡಲ್ಲಿ DCM ಮತ್ತೆ ಅವ್ರನ್ನೆಲ್ಲ ಕರೆದು ಯಾರು ಇದಕ್ಕೆ ಚಾಲನೆ ಕೊಟ್ಟರು ಅವ್ರನ್ನೆಲ್ಲರೂ ಕರೆದು ಸನ್ಮಾನ ಮಾಡ್ತೀವಿ. ಚಕ್ರಬಾವಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.